ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ 2 ವಾಕ್ಯ 29 ತಿಳಿಸುವುದೇನೆಂದರೆ, ಈಗ ಸ್ವಾಮಿಯೇ ನಿನ್ನ ಸೇವಕನನ್ನು ಸಮಾಧಾನದಿಂದ ಹೋಗಲು ಬಿಡು. ಚಿಂತನೆ: ಸಿಮಿಯೋನನ ಈ ಮಾತುಗಳು ನಿಷ್ಠೆಯಿಂದ ಕಾಯುತ್ತಿದ್ದ ಹೃದಯದಿಂದ ಅರಿಯುತ್ತವೆ. ಬಾಲಯೇಸುವನ್ನು ನೋಡಿದ ನಂತರ ಅವನ ಜೀವನವು ನೆರವೇರಿದೆ ಎಂದು ಅವನಿಗೆ ತಿಳಿದಿದೆ. ಶಾಂತಿಯು ಎಲ್ಲವನ್ನೂ ಹೊಂದಿರುವುದಿಲ್ಲ, ಆದರೆ ಕ್ರಿಸ್ತನನ್ನು ಎದುರಿಸುವುದರಿಂದ ಮತ್ತು ಉಳಿದಿದ್ದನ್ನು ದೇವರಿಗೆ ಒಪ್ಪಿಸುವುದರಿಂದ ಬರುತ್ತದೆ. ಸಿಮಿಯೋನನಂತೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ದೇವರ ಉಪಸ್ಥಿತಿಯನ್ನು ಗುರುತಿಸಿದಾಗ ನಮ್ಮ ಭಯಗಳು ಮೃದುವಾಗುತ್ತವೆ, ನಮ್ಮ ಕಾಯುವಿಕೆ ಅರ್ಥವನ್ನು ಪಡೆಯುತ್ತದೆ ಮತ್ತು ನಮ್ಮ ಹೃದಯಗಳು ಶಾಂತ ನಂಬಿಕೆಯಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ಪ್ರಾರ್ಥನೆ: ಸಿಮಿಯೋನನಂತೆ ನೀವು ನಮ್ಮ ಬಳಿಗೆ ಬಂದಾಗ ನಿನ್ನನ್ನು ಗುರುತಿಸಲು ನಮಗೆ ಸಹಾಯ ಮಾಡಿರಿ ಸ್ವಾಮಿ. ನಿನ್ನ ವಾಗ್ದಾನಗಳನ್ನು ನಂಬಲು ಮತ್ತು ಪ್ರತಿದಿನ ನಂಬಿಗಸ್ತ ಭರವಸೆಯಲ್ಲಿ ಬದುಕಲು ನಮಗೆ ಅನುಗ್ರಹವನ್ನು ನೀಡಿರಿ. ನಮ್ಮ ಪ್ರಯಾಣವು ದೀರ್ಘವೆನಿಸಿದಾಗ ನಿನ್ನ ಶಾಂತಿಯಿಂದ ನಮ್ಮನ್ನು ತುಂಬಿಸಿರಿ ಮತ್ತು ನಮ್ಮ ಜೀವನವನ್ನು ನಿಧಾನವಾಗಿ ನಿನ್ನ ಕೈಯಲ್ಲಿ ಇಡಲು ನಮಗೆ ಕಲಿಸಿರಿ. ಆಮೆನ್.